ಇಡೀ ಒಂದು ಕರ್ನಾಟಕದ ಜನಕ್ಕೆ, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ, ಪ್ರತಿಯೊಬ್ಬರಿಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಒಳ್ಳೆ ಮಾಡ್ತಾರೆ. ಕರ್ನಾಟಕ ಒಂದು ಪ್ರಗತಿಯ ಒಂದು ದಿಕ್ಕಿನಲ್ಲಿ ನಾಳೆಯಿಂದ ಮೂಡುತ್ತೇರುತ್ತದೆ ಅಂತ ಒಂದು ವಿಶ್ವಾಸ ನಮ್ಮಲ್ಲಿ ಇದ್ದು, ಜೊತೆಗೆ ನಮ್ಮ ಒಂದು ಕೃಷ್ಣೇಶ್ವರ ಇವತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಾವೆಲ್ಲ ಒಟ್ಟಾಗಿ ಒಂದಾಗಿ ಈ ವಿತರಣೆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡು ನಡೆಸ್ತಾ ಇದ್ದೀವಿ. ನೋಡಿ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಸೇರಿದಂತ ನಂತರ ಅವರು ಡೆಲ್ಲಿನಲ್ಲಿ ಸೇರೋದ್ರಿಂದ ನಾನು ಕೂಡ ಇದ್ದೇ ಹೋದು ಡೆಲ್ಲಿನಲ್ಲಿ, ಇನ್ನು ಸಣ್ಣ ಹುಡುಗನ ಯೂತ್ ಕಾಂಗ್ರೆಸ್ ನಲ್ಲಿ ಅವಾಗ. ಅದಾದ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಅವರಿಗೆ ಸರಿಸುಮಾರು 8 ರಿಂದ 9 ವರ್ಷ ಲೀಡರ್ ಅಪೋಸಿಷನ್ ಆಗಿ, ವಿರೋಧ ಪಕ್ಷ ನಾಯಕರಾಗಿ, ತದನಂತರ 8 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಅವರು ಸೇವೆ ಮಾಡ್ತಿದ್ದಾರೆ. ಆಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ವಾಲಂಟಿಯರ್ ಆಗಿ ಹೇಳಿದ್ದಾರೆ, ನಾನು ಯಾವುದೇ ಬೇಸರ ಇಲ್ಲ, ಹೈಕಮಾಂಡ್ ಮುಂದೆ ಅದ್ರ ಪ್ರಕಾರ ನಾನು ಬಿಟ್ಕೊಟ್ಟಿದ್ದೀನಿ ಅಂತ. ಈಗ ಅವರು ಕೂಡ ಈಗ ನಮ್ಮ ಒಂದು ಅವರ ಒಂದು ಅಭಿಮಾನಿಗಳಾಗಿಟ್ಕೊಂಡು ಕೆಲವರು ನಾವು ಇನ್ನೂ ಬಯಸ್ತೀವಿ, ಆದ್ರೆ ಪ್ರಕೃತಿಗೆ ತಂದೆ ಆದಂತ ಒಂದು ಸ್ವಭಾವ ಇರುತ್ತೆ, ಅವ್ರಿಗೂ ಕೂಡ ಒಂದು ರೆಸ್ಟ್ ಬೇಕು, ಅವ್ರಿಗೂ ಆದಂತ ಒಂದು ವೈಯಕ್ತಿಕ ಜೀವನ ಇರುತ್ತೆ ಅಲ್ವೇ. ಹಾಗಾಗಿ ಇವತ್ತು ಡಿ ಕೆ ಸಾಹೇಬ್ ಅವರಿಗೆ ಆ ಒಂದು ಜವಾಬ್ದಾರಿ ವಹಿಸಿರೋದ್ರಿಂದ ಮುಂದಿನ 2 ವರ್ಷಗಳ ಕಾಲ ಇಡೀ ಕರ್ನಾಟಕಕ್ಕೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಉತ್ತಮವಾದಂತಹ ಕೆಲಸ, ಮತ್ತೆ ಪಕ್ಷ ಸಂಘಟನೆ ಕೂಡ ಡಿ ಕೆ ಶಿವಕುಮಾರ್ ಅವರು ರಾಜ್ಯಾಧ್ಯಕ್ಷ ಇಡೀ ಒಂದು ಕರ್ನಾಟಕ ಕಾಂಗ್ರೆಸ್ ನಲ್ಲೇ ಒಂದು ಸಂಚಲನ ಮೂಡಿಸಿದ್ದು ನಾವೆಲ್ಲರೂ ಕೂಡ ನೋಡಿದ್ದೀವಿ. ವಿಶೇಷವಾಗಿ ನಾನು ಬೆಳಗ್ಗೆ ಕೂಡ ಮೀಡಿಯಾ ಮಾತಾಡ್ತಾ ಕೇಳ್ಕೊಂಡಿದ್ದೀನಿ, ಕಾರ್ಯಕರ್ತರನ್ನ ಇಮ್ಮಿಡಿಯೇಟ್ ಆಗಿ ಗುರುತಿಸಿ ನಿಗಮ ಮಂಡಳಿಗಳಿಗೆ ಕಾರ್ಯಕರ್ತರಿಗೆ ಫಸ್ಟ್ ನಾನು ನನಗೋಸ್ಕರ ಕೇಳ್ಬೋದಲ್ಲ, ನಿಗಮ ಮಂಡಳಿಗಳಿಗೆ ಕಾರ್ಯಕರ್ತರಿಗೆ ಏನು ಖಾಲಿ ಇದಾವೆ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳ 3 ವಾರ ಹೊರಗಡೆ ಎಲ್ಲ ಗುರುತಿಸಿ ಕಾರ್ಯಕರ್ತರಿಗೆ ಅದೊಂದು ಅವಕಾಶ ಮಾಡಿಕೊಡ್ಬೇಕು. शिवकुमार की, राहुल गांधी के, सोनिया गांधी के, मल्लिकार्जुन खड़गे के, सिद्धरामैया की, डीके 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 नमस्ते।